ನಾನು ಹೇಳೋದನ್ನ ಕೇಳೋ ನಾವಷ್ಟ ಸುಮ್ಮನಿರು. ಸುಮ್ಮನಿರ್ಬೇಕು? ಎಲ್ಲಿವರೆಗೂ ಸುಮ್ಮನಿದ್ಬಿಡ್ಲಪ್ಪ ದೊಡ್ಡ ಮನುಷ್ಯ? ನಾಮಕರಣ ಆಗೋವರೆಗೂ ಸುಮ್ಮನಿದ್ಬಿಡ್ಲ? ನೀನು ಹೋಗ್ಯದಾಗ ನನ್ ಕೆರ ಹಾಕ ಮನ್ಸಾರ ಹೆಂಗ್ ಬರ್ತಪ್ಪ ನಿನ್ಗ? ಅಂತ ಇದ್ದೆ ಬುದ್ಧಿ ಇಲ್ದಿರ ಹೆಣ್ಮಗಳು ಕರ್ಕೊಂಡು ಓಡಾಗಕ್ಕ. ಇವಾಗ ಗೊತ್ತಾಯ್ತಾ ಸಣ್ಣ ಹುಡುಗಿ ಅಂತ? ಅದೇ ಸಣ್ಣ ಹುಡುಗಿ ಮದುವೆ ಫಿಕ್ಸ್ ಮಾಡ್ಬಿಟ್ಟಿದ್ಯಾ? ಹೂನಯ್ಯ ಮಾಡ್ತೀನಿ. ನನ್ನ ಮಗಳು ನನ್ನಿಷ್ಟ. ಸಣ್ಣ ವಯಸ್ಕಾರ ಮಾಡ್ತೀನಿ, ಇಲ್ಲ ಯಾವಾಗಾರ ಮಾಡ್ಕೊಂತೀನಿ. ಅದು ಇಲ್ವಾ ದಾರಿಗೆ ಹೋಗ ದಾಸ ಕೊಡ್ತೀನಿ. ನೀನ್ ಯಾವನಯ್ಯ ಕೇಳಕ? ನೀನೇನ್ ನನ್ ಗಣ್ಣ? ಬಾಯಿ ಮುಚ್ಚಮ್ಮ ಸಾಕು. ಏನ್ ಬಾಯಿ ಅದೇ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ಯಾ? ಹೂನಪ್ಪ, ಬಡವ್ರ ಬಾಯಿ ಇರೋದೇ ಹಂಗೆ. ನಿಮ್ಮಂಗೆ ಹೊಟ್ಟೆ ಹಾಕೊಂಡ್ ಇಕ್ಕೊಂಡು ಬಾಯಾಗೊಂದ್ ಮಾತಾಡಲ್ಲ. ಮಾಡೋದೆಲ್ಲ ಅನಾಚಾರ, ಮನ ಮುಂದ್ ಬೃಂದಾವನ ಅಂತ ಬದುಕೋರ್ ನೀವು, ನಾವಲ್ಲ. ಎಷ್ಟು ಮಾತಾಡ್ತೀಯ ಬಿಡಕ? ಸಣ್ಣ ಮಗುಕ್ ಮೋಸ ಮಾಡೋನಂತೇಳಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ರ ಎತ್ತು ಒಳಕ್ಕೆ ಹಾಕ್ತಾರ ಅದನ್ನ. ಅಪ್ಪಯ್ಯ ಸರಿಯಾಗಿ ಹೇಳ್ದ. ಸಣ್ಣ ಹುಡುಗಿನ ಮದುವೆ ಮಾಡಿದ್ರೆ ನೀನು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ. ಅದೇ ಕಾನೂನು ಹೇಳೋದು. ಜೀವನ ಅಂತಂದ್ರೆ ಏನು ಅಂತ ಗೊತ್ತಿಲ್ದ ವಯಸ್ಸಾಗ ಮದುವೆ ಮಾಡಿ ಅವ್ರ ಬದುಕ್ ಮೇಲೆ ಬಂಡೆ ಎಳ್ದು ಅವ್ರನ್ನ ಕತ್ಲ ಕೂರ್ಸ್ಬಿಟ್ಟು ನಮ್ಮ ಮಕ್ಕಳು ಬೆಳಿಲಿ, ನಮ್ಮ ಮಕ್ಕಳು ಬೆಳಕು ಬರೀಲಿ ಅಂತಂದ್ರೆ ಎಲ್ಲಿ ಬರ್ತಾರ? ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಮಗುನ ಕಾಲೇಜ್ ಸೇರ್ಸಿದ್ದೀನಿ. ಈ ಮಗುಕ್ ಓದಕ್ಕೆ ಏನಾನ ತೊಂದ್ರೆ ಮಾಡೋದೋ ಏನಾನ ಮಾಡಿದ್ರೆ ಒಬ್ಬೊಬ್ಬನು ಎತ್ತಿ ಒಳಕ್ ಹಾಕ್ಸ್ಬಿಡ್ತೀನಿ. ಹುಷಾರ್. ಯಜಮಾನ ಅಲ್ಲೇ ನಿಂತ್ಕ. ಎತ್ಕೋತೈತೆ ಮನೆಯಾಗಿರೋ ಬರೋ ಒಡವೆಗಳನ್ನೆಲ್ಲ ಎತ್ಕೊಂಡಾಗ ಮಾರ ಹಾಕ್ಬಿಟ್ಟು ಊರು ಉದ್ಧಾರ ಮಾಡಕ್ ಹೋಗ್ತಾ ಇದ್ದೆ ನೀನ. ಇವತ್ತು ಮನಿಗ್ ಬಾನಿಕ್ಕ ಐತೆ. ಅಯ್ಯ ನಿನ್ನ